ಹಾಯ್ ಸ್ನೇಹಿತರೆ, ಇದು ನಮ್ಮ ಇನ್ಫೋಟೆಕ್ ಕನ್ನಡ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಆಧಾರ್ ಕಾರ್ಡು ಯಾರೆಲ್ಲ ಮಾಡಿಸಿ 10 ವರ್ಷ ಕಾಲ ಆಗಿದೆಯೋ ಅಥವಾ ಆಧಾರ್ ಕಾರ್ಡನ್ನು ಯಾರು 10 ವರ್ಷದ ಹಿಂದೆ ಮಾಡಿಸ್ಕೊಂಡಿದ್ದಾರೋ ಅಂಥವರೆಲ್ಲರೂ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಬೇಕು ಅಂತ ಆಧಾರ್ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಒಂದು ಪಾಪಪ್ ಮೆಸೇಜ್ ಬಂದುಬಿಟ್ಟು ಶೋ ಆಗ್ತಾ ಇದೆ. ಇದು ನಿಜ ಕೂಡ, ಏಕೆಂದರೆ ಆಧಾರ್ ಕಾರ್ಡ್ಗೆ ನಮ್ಮ ID ಪ್ರೂಫ್ ಮತ್ತು ಅಡ್ರೆಸ್ ಪ್ರೂಫ್ಗೋಸ್ಕರ ನಾವು 2 ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ನಾವು ಅಲ್ಲಿ ಅಪ್ಲಿಕೇಶನ್ನ ಹಾಕಬೇಕಾಗಿತ್ತು. ಅದು 25 ರೂಪಾಯಿ ಚಾರ್ಜ್ ಮಾಡಿ ಹಾಕಬೇಕಾಗಿತ್ತು. ಆದರೆ ಮಾರ್ಚ್ 15ರಿಂದ ಜೂನ್ 14, 2023ರವರೆಗೆ ಫ್ರೀಯಾಗಿ ನಾವು ಅಪ್ಡೇಟ್ ಮಾಡಲಿಕ್ಕೆ ನಮಗೊಂದು ಆಪ್ಷನ್ನ ಅಲ್ಲಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ಆಪ್ಷನ್ನ ನಾವು ಯೂಸ್ ಮಾಡಿ ಯಾರೆಲ್ಲ ಕಳೆದ 10 ವರ್ಷದ ಹಿಂದೆಯಿಂದ ನಾವು ಆಧಾರ್ ಕಾರ್ಡ್ನ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋರು ಅಷ್ಟೂ ಜನ ನಿಮ್ಮ ID ಪ್ರೂಫ್ಗೋಸ್ಕರ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು ಮತ್ತು ನಿಮ್ಮ ಅಡ್ರೆಸ್ ಪ್ರೂಫ್ಗೋಸ್ಕರ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ ನಾವು ಈ ಒಂದು ಆನ್ಲೈನ್ ಅಪ್ಡೇಟ್ನ ಮಾಡಬೇಕಾಗುತ್ತೆ. ಇದು ಬಂದುಬಿಟ್ಟು ಜೂನ್ 14, 2023 ತನಕ ಫ್ರೀ ಇದೆ. ಅದರ ಮೇಲೆ ಯಾರು ಮಾಡಿಸ್ಕೊಂಡಿಲ್ವೋ ಅಂಥವರಿಗೆ ಇವಾಗ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಅಂತ ಸ್ಟಾರ್ಟಿಂಗಲ್ಲಿ ಒಂದು 3-4 ವರ್ಷದ ಹಿಂದೆ ಫ್ರೀಯಾಗಿ ಬಿಟ್ಟಿದ್ದರು. ಆದರೆ ಈಗ ಬಂದುಬಿಟ್ಟು 1000 ರೂಪಾಯಿನ ಪೆನಾಲ್ಟಿ ಮಾಡಿ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡಿಸ್ತಾ ಇದ್ದಾರೆ. ಅದೇ ಥರ ಕೂಡ ಈ ಒಂದು ಅಪ್ಡೇಟ್ ಕೂಡ ಒಂದು ಕಾಲ ಬರ್ಬೋದು. ಅದಕ್ಕೋಸ್ಕರ ದಯವಿಟ್ಟು ಯಾರೆಲ್ಲ 10 ವರ್ಷದ ಹಿಂದೆ ಆಧಾರ್ ಕಾರ್ಡ್ನ ಮಾಡಿಸ್ಕೊಂಡಿದ್ದೀರೋ ಅಂಥವರೆಲ್ಲರೂ ಒಂದು ಸರಿ ID ಪ್ರೂಫ್ಗೋಸ್ಕರ ಒಂದು ಡಾಕ್ಯುಮೆಂಟನ್ನು ಮತ್ತು ಅಡ್ರೆಸ್ ಪ್ರೂಫ್ಗೋಸ್ಕರ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿ ಅಪ್ಡೇಟ್ ಮಾಡ್ಕೊಳ್ಳಿ. ಸರಿ, ಅದು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಸಿಂಪಲಾಗಿ ಒಂದು ಮಾಹಿತಿ ನೋಡೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇದೇ ಥರ ಮಾಹಿತಿಗಳಿಗಾಗಿ ಈಗಲೇ ನಮ್ಮ ವೀಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತೆ. ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ನು ಪ್ರೆಸ್ ಮಾಡ್ಕೊಳ್ಳಿ. ಸರಿ, ಬನ್ನಿ ವೀಡಿಯೋದೊಳಗೆ ಹೋಗೋಣ. ಸ್ನೇಹಿತರೆ, ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸ್ನೇಹಿತರೆ, ಫಸ್ಟು ಮೈ ಆಧಾರ್ ಲಾಗಿನ್ ಪೇಜ್ಗೆ ಹೋಗಿ ಅಲ್ಲಿ ಫಸ್ಟು ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿ. ಅದಕ್ಕೆ ಕೆಳಗಡೆ ಬಂದುಬಿಟ್ಟು ಒಂದು ಕ್ಯಾಪ್ಚಾ ಕೋಡ್ ಕೊಟ್ಟಿದ್ದಾರೆ. ಆ ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಿ. ಸೆಂಡ್ OTP ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ಗೆ ಬಂದಿರುವಂತಹ OTPನ ಟೈಪ್ ಮಾಡಿ ಎಂಟ್ರಿ ಕೊಟ್ಟರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ಈ ಜೂನ್ 14, 2023 ತನಕ ನಿಮಗೆ ಫ್ರೀ ಆಪ್ಷನ್ ಅನ್ನೋದು ಒಂದು ರೆಡ್ ಕಲರಲ್ಲಿ ಬ್ಲಿಂಕ್ ಆಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಒಂದು ಮೆಸೇಜ್ ಶೋ ಆಗುತ್ತೆ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಬಂದುಬಿಟ್ಟು ನಿಮ್ಮ ಆಧಾರ್ ಡೀಟೇಲ್ ಎಲ್ಲ ಅಲ್ಲಿ ಬರುತ್ತೆ. ಅದನ್ನೆಲ್ಲ ರೀಡ್ ಮಾಡಿ. ನಂತರ ಇಲ್ಲಿ ID ಪ್ರೂಫ್ಗೋಸ್ಕರ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ ಅಂತ ಒಂದು ಆಪ್ಷನ್ ಇದೆ. ಅಲ್ಲಿ ಸುಮಾರು ಡಾಕ್ಯುಮೆಂಟ್ಗಳು ಕೊಟ್ಟಿರ್ತಾರೆ. ನಾನು ಬಂದು ಪ್ಯಾನ್ ಕಾರ್ಡ್ನ ಸೆಲೆಕ್ಟ್ ಮಾಡ್ತೀನಿ. ಪ್ಯಾನ್ ಕಾರ್ಡ್ನ ಸೆಲೆಕ್ಟ್ ಮಾಡಿ ಕೆಳಗಡೆ ಬಂದರೆ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ. ಅಲ್ಲಿ ಹೋಗಿ JPG ಫಾರ್ಮೆಟ್, PNG ಫಾರ್ಮೆಟ್ ಅಥವಾ PDF ಫಾರ್ಮೆಟ್ನಲ್ಲಿ ಇರುವಂತಹ ಒಂದು ಡಾಕ್ಯುಮೆಂಟ್ನ ನೀವು ಅಪ್ಲೋಡ್ ಮಾಡಬೇಕು. ನಂತರ ಸ್ವಲ್ಪ ಕೆಳಗಡೆ ಹೋದರೆ ಅಡ್ರೆಸ್ ಪ್ರೂಫ್ಗೋಸ್ಕರ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ. ಅದರಲ್ಲಿ ಸುಮಾರು ಆಪ್ಷನ್ ಇದೆ ಅಡ್ರೆಸ್ ಪ್ರೂಫ್ಗೋಸ್ಕರ ಇರೋ ಡಾಕ್ಯುಮೆಂಟ್ಗಳು. ಅಲ್ಲಿ ನಾನು ಬಂದುಬಿಟ್ಟು ರೇಷನ್ ಕಾರ್ಡ್ನ ಸೆಲೆಕ್ಟ್ ಮಾಡಿ ಆ ರೇಷನ್ ಕಾರ್ಡ್ನ ಕೂಡ ಅಪ್ಲೋಡ್ ಮಾಡಿ. ಇಲ್ಲಿ ಲಾಸ್ಟಲ್ಲಿ ನೆಕ್ಸ್ಟ್ ಅಂತ ಬಟನ್ ಇದೆ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಮೆಸೇಜ್ ಶೋ ಆಗುತ್ತೆ. ಯಾಕಂದರೆ ಇದು ಬಂದುಬಿಟ್ಟು ಈ ನಾರ್ಮಲಾಗಿ ಈ ಒಂದು ವೆಬ್ಸೈಟ್ನಲ್ಲಿ ಈ ಒಂದು ಅಪ್ಡೇಟ್ ಮಾಡಿದ್ರೆ ನಾವು ಅಮೌಂಟ್ ಪೇ ಮಾಡಲಿಕ್ಕೆ ಒಂದು ಆಪ್ಷನ್ ಬರುತ್ತೆ. ಆದರೆ ಈ ಜೂನ್ 14 ತನಕ ಬಂದುಬಿಟ್ಟು ನಮಗೆ ಫ್ರೀ ಇರೋದ್ರಿಂದ ಅಲ್ಲಿ ಶೋ ಆಗುತ್ತೆ. ಅಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಅಕ್ಲಾಚ್ಮೆಂಟ್ ಕಾಪಿ ಬಂದುಬಿಟ್ಟು ಅಲ್ಲಿ ರೆಡಿಯಾಗಿರುತ್ತೆ. ನೋಡಿ, ಈ ಅಕ್ಲಾಚ್ಮೆಂಟ್ನ ವ್ಯೂ ಮಾಡಿ ತೋರಿಸ್ತೀನಿ. ಫ್ರೀ ಆಫ್ ಕಾಸ್ಟ್, ಫ್ರೀಯಾಗಿ ನಾವು ಬಂದುಬಿಟ್ಟು ಈ ಒಂದು 10 ವರ್ಷದ ಹಳೆಯ ಆಧಾರ್ ಕಾರ್ಡ್ಗೆ ಡಾಕ್ಯುಮೆಂಟ್ನ ನಾವು ಬಂದುಬಿಟ್ಟು ID ಪ್ರೂಫ್ ಮತ್ತು ಅಡ್ರೆಸ್ ಪ್ರೂಫ್ನ ಫ್ರೀ ಆಫ್ ಕಾಸ್ಟ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಈ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲಿಕ್ಕೆ ಚಾರ್ಜ್ ಮಾಡ್ತಾರೆ. ಆದ್ದರಿಂದ ಫ್ರೀಯಾಗಿರುವಾಗಲೇ ಯಾರೆಲ್ಲ ಈ ಒಂದು ಆನ್ಲೈನ್ ಡಾಕ್ಯುಮೆಂಟ್ನ ID ಪ್ರೂಫ್ ಮತ್ತು ಅಡ್ರೆಸ್ ಪ್ರೂಫ್ನ ಅಪ್ಲೋಡ್ ಮಾಡಿಲ್ವೋ ಅವರೆಲ್ಲ ಅಪ್ಲೋಡ್ ಮಾಡ್ಕೊಳ್ಳಿ. ಈ ಒಂದು ಚಾನ್ಸ್ನ ಯೂಸ್ ಮಾಡ್ಕೊಳ್ಳಿ. ಈ ನಿಮ್ಮ ಮೊಬೈಲ್ನಲ್ಲೇ ಕೂಡ ಈ ಕೆಲಸವನ್ನು ಮಾಡ್ಬೋದು. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಇದೇ ಥರ ಒಂದು ಹೊಸ ಸುದ್ದಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.